ಆಚಾರ್ಯ ಮೀಡಿಯಾ ಕಪ್ ಜನಶ್ರೀ ಪಾಲಾಗಿದೆ. ಸುವರ್ಣ ನ್ಯೂಸ್ ಮತ್ತು ಜನಶ್ರೀ ನಡುವಿನ ಪಂದ್ಯದಲ್ಲಿ ಸುವರ್ಣ ನ್ಯೂಸ್ ವಿರೋಚಿತ ಸೋಲು ಕಾಣೋ ಮೂಲಕ ಚಾಂಪಿಯನ್ ಪಟ್ಟ ಬಿಟ್ಕೊಡ್ತು. ಆ ಸ್ಟೋರಿ ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪ್ರತಿಷ್ಠಿತ ಆಚಾರ್ಯ ಮೀಡಿಯಾ ಕಪ್ 3ನೇ ದಿನವಾದ ಇಂದು ಸೆಮಿಫೈನಲ್, ಫೈನಲ್ ಪಂದ್ಯಗಳು ನಡೆದವು. ಸೆಮಿಫೈನಲ್ ಪಂದ್ಯದಲ್ಲಿ ಉದಯ ಟಿವಿ ವಿರುದ್ಧ ಆಡಿದ ಸುವರ್ಣ ನ್ಯೂಸ್ ಭರ್ಜರಿ ಗೆಲುವು ಸಾಧಿಸಿತು. ಫೈನಲ್ ಪಂದ್ಯದಲ್ಲಿ ಜನಶ್ರೀ ವಿರುದ್ಧ ಸೆಣಸಿದ್ದ ಸುವರ್ಣ ನ್ಯೂಸ್ ಆರಂಭಿಕ ಆಘಾತ ಕಾಣ್ತು. ಆರಂಭಿಕರಾದ ಅಮಿತ್ ಗೌಡ, ಸುಭಾಷಿತ್ ಶೆಟ್ಟಿ ಅನಾವಶ್ಯಕವಾಗಿ ರನ್ಔಟ್ ಆಗುವ ಮೂಲಕ ಮೊದಲ ಹಂತದಲ್ಲೇ ಸುವರ್ಣ ತಂಡ ಹಿನ್ನಡೆ ಅನುಭವಿಸಲು ಕಾರಣರಾದರು. ನಂತರ ಬಂದ ಆಟಗಾರರು ರನ್ ಹೊಡೆಯುವ ಪ್ರಯತ್ನದಲ್ಲಿ ಔಟ್ ಆದ್ರು. ಸುವರ್ಣ ತಂಡ 58 ರನ್ಗೆ ಆಲ್ ಔಟ್ ಆಯಿತು. ಗೆಲ್ಲಲು ಬೇಕಾದ 59 ರನ್ ಗುರಿ ಬೆನ್ನತ್ತಿದ ಜನಶ್ರೀ ತಂಡ ಎಚ್ಚರಿಕೆಯ ಆಟವಾಡಿತು. ಅನಂತರ ಪಂದ್ಯದ ಮೇಲೆ ಸುವರ್ಣ ನ್ಯೂಸ್ ಹಿಡಿತ ಸಾಧಿಸಿತು. ಕೊನೆಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಜನಶ್ರೀ ತಂಡ ಜಯ ಸಾಧಿಸಿತು. ಪಂದ್ಯವನ್ನ ನೋಡಲು ಆಗಮಿಸಿದ ಭಾರತೀಯ ಮಹಿಳಾ ತಂಡದ ಆಟಗಾರ್ತಿಯರಾದ ಕರುಣಾ ಜೈನ್ ಮತ್ತು ವನಿತಾ ವಿಆರ್ ಉಭಯ ತಂಡಗಳಿಗೆ ಪ್ರಶಸ್ತಿ ವಿತರಿಸಿದ್ರು. ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಡೆದ ಆಚಾರ್ಯ ಮೀಡಿಯಾ ಕಪ್ಗೆ ತೆರೆ ಬಿದ್ದಿದೆ. ಸುವರ್ಣ ತಂಡ ರನ್ನರ್ ಅಪ್ ಆದ್ರೂ ಉತ್ತಮ ಆಟದಿಂದ ನೋಡುಗರ ಮನ ಗೆದ್ದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.